ನಮಸ್ಕಾರ ಸ್ನೇಹಿತರೆ, ರಾಧಾ ಅಡಿಗೆ ಮನೆಗೆ ಸ್ವಾಗತ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ದೇವರು ನಿಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಬೇಡ್ಕೊತೀನಿ ದೇವ್ರ ಹತ್ರ. ಇವತ್ತು ಕರ್ಜಿಕಾಯಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಅರ್ಧ ಕಪ್ ಬೆಲ್ಲ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ ಒಂದು 20 ಪೀಸು, ಒಂದು ಅರ್ಧ ಬಟ್ಲು ಕಡಲೆಬೀಜ ತೊಗೊಂಡಿದ್ದೀನಿ, ಬಾದಾಮಿ ತೊಗೊಂಡಿದ್ದೀನಿ ಒಂದು 15 ಪೀಸು, ಒಂದು ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ, ಪಿಸ್ತಾ ತೊಗೊಂಡಿದ್ದೀನಿ ಒಂದು 1/4 ಬಟ್ಲು, ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು 1/4 ಬಟ್ಲು ನೋಡಿ. ಇದು ಒಂದು 4 ಸ್ಪೂನು ಎಳ್ಳು ತೊಗೊಂಡಿದ್ದೀನಿ, ಖರ್ಜೂರ ತೊಗೊಂಡಿದ್ದೀನಿ, ಡ್ರೈ ಖರ್ಜೂರ, ಏಲಕ್ಕಿಕಾಯಿ, ಸಕ್ಕರೆ ತೊಗೊಂಡಿದ್ದೀನಿ ಪುಡಿ ಮಾಡ್ಕೊಳ್ಳೋಕ್ಕೆ, ಕಡಲೆ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು ನೋಡಿ. ನಾನು ಒಂದು ಅರ್ಧ kg ಮೈದಾ ಹಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿನ. ಅದಕ್ಕೆ ಕಡಲೆ ಬೀಜ ಸ್ವಲ್ಪ ಹುರ್ಕೋಬೇಕು. ಇದು 3 ಪದಾರ್ಥ ಉಪಯೋಗಿಸಿ ಮಾಡ್ತಾರೆ, ಕಡಲೆ, ಎಳ್ಳು, ಕಾಯಿ ಉಪಯೋಗಿಸಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಯಾರೂ ಡ್ರೈ ಫ್ರೂಟ್ಸ್ ತೊಗೊಳ್ಳಲ್ಲ, ನಾನು ಡ್ರೈ ಫ್ರೂಟ್ಸ್ ಹಾಕಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನೋಡಿ. ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡಿಕೊಟ್ರೆ ಹಬ್ಬ ಇದೆ ಅದಕ್ಕೆ ಮಾಡ್ತಾಯಿದ್ದೀವಿ. ಇದು ಸಣ್ಣ ಫ್ಲೇಮ್ ಇಟ್ಟು ಹುರ್ಕೋಬೇಕು. ಕಡಲೆ ಬೀಜ ಸಿಗಬಾರ್ದು. ನೋಡಿ, ಎಳ್ಳು ಸ್ವಲ್ಪ ಹುರ್ಕೋತೀನಿ. ಇದು ತುಂಬ ಕಮ್ಮಿ ಫ್ಲೇಮ್ ಇಟ್ಟು ಹುರ್ಕೋಬೇಕು, ಜಾಸ್ತಿ ಹೊತ್ತೇನು ಹುರ್ಕೊಳ್ಳೋದು ಬೇಡ. ಒಂದು 2 ನಿಮಿಷಕ್ಕೆ ಆಗಿಬಿಡುತ್ತೆ ಇದು. ಇದಾಗಿದೆ, ಚಿಟಪಟ ಅಂತ ಇದೆ. ಎಳ್ಳು ಆಫ್ ಮಾಡ್ತಾಯಿದ್ದೀನಿ. ಈಗ ಇದನ್ನೊಂದು ಬಟ್ಲಿಗೆ ಸೇರಿಸ್ಕೊಂಡು ಕಡಲೆ ಬೀಜದ ಸಿಪ್ಪೆ ತಕ್ಕೋಬೇಕು ನೋಡಿ. ಇದು ಸಿಪ್ಪೆ ತೆಗಿತಾ ಇದ್ದೀನಿ, ಬಿಸಿ ಇರುತ್ತೆ ಅದಕ್ಕೆ ಇದು ನೋಡಿ ಒಂದು ಬಟ್ಲಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಬಿಸಿ ಇದ್ದಾಗೆ ಸಿಪ್ಪೆ ತಕ್ಕೋಬೇಕು, ತಣ್ಣಗಾದ್ಮೇಲೆ ತೆಗೆದ್ರೆ ಬರಲ್ಲ. ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೋಬೇಕಿದು ಕಡಲೆ ಬೀಜ. ತುಂಬ ಏನು ನೈಸ್ ಮಾಡೋದು ಬೇಡ ನೋಡಿ, ಇಷ್ಟು ಪುಡಿ ಆದರೆ ಸಾಕು. ತುಂಬ ತೀರ ಏನು ನೈಸ್ ಮಾಡ್ಕೊಳ್ಳೋದು ಬೇಡ. ಇದನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಬಟ್ಲಿಗೆ. ಈಗ ಕಡಲೆ ಪುಡಿ ಮಾಡ್ತಾಯಿದ್ದೀನಿ. ಕಡಲೆನೂ ಅಷ್ಟೇ ಸ್ವಲ್ಪ ಪುಡಿ ಮಾಡ್ಕೋಬೇಕು. ಏಲಕ್ಕಿಕಾಯಿ ಪುಡಿ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಮಿಕ್ಸ್ ಮಾಡಿ. ಇದು ಸಕ್ಕರೆ ಜೊತೆ ಹಾಕಿದ್ರೇ ನೈಸ್ ಆಗೋದು. ಇದೇ ಥರ ರುಬ್ಕೋಬೇಕು. ಪುಡಿ ಆಗಿದೆ, ಏಲಕ್ಕಿಕಾಯಿ ಪುಡಿ ಆಗಿದೆ ಸಕ್ಕರೆ ಜೊತೆ. ಗೋಡಂಬಿ, ಬಾದಾಮಿ, ಸ್ವಲ್ಪ ಪಿಸ್ತಾ ಎಲ್ಲ ಒಂದು ರೌಂಡು ಮಿಕ್ಸಿ ಮಾಡ್ಕೊತೀನಿ. ಖರ್ಜೂರನೂ ಡ್ರೈ ಖರ್ಜೂರ ಇದನ್ನು ಸ್ವಲ್ಪ ಪುಡಿ ಮಾಡ್ಕೊತೀನಿ ನೋಡಿ. ಈಗ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಅದೇ ಥರ ಪುಡಿ ಮಾಡ್ಕೊತೀನಿ ನೋಡಿ. ಈ ಥರ ಆಗಿದೆ, ಈ ಥರ ಮಾಡ್ಕೋಬೇಕು. ಪುಡಿ ಮಾಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ, ಬೆಲ್ಲ ಹಾಕ್ಕೋತಾ ಇದ್ದೀನಿ ನೋಡಿ. ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ, ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ತುರಿದು ಇಟ್ಕೊಂಡಿದೆ. ಇದನ್ನು ಜಾಸ್ತಿ ಮಾಡಿಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಕಜ್ಜಿಕಾಯಿಗೆ ಕಲಸಿ ಮೈದಾ ಕಲಸಿ ಮಾಡ್ಕೋಬೋದು. ಜಾಸ್ತಿ ಆದ್ರೂ ಮೈದಾ ಹಿಟ್ಟು 1 ಸ್ಪೂನ್ ಕಲಸಿ ಇಟ್ಕೊಂಡಿದ್ದೀನಿ ಈ ಥರ ನೋಡಿ. ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಮೈದಾ ಹಿಟ್ಟು ಕಲಸಿ ಇಟ್ಕೊಂಡಿದೆ. ಈ ಥರ ಪೂರಿ ಉಂಡೆಗಳ ಥರ ಮಾಡ್ಕೋಬೇಕು. ಒಂದು ಸ್ಪೂನ್ ಹಾಕ್ಕೋಬೇಕು. ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ಹಾಕ್ಕೋಬೇಕು.
ಫಸ್ಟು ಬರುತ್ತಾ ನೋಡ್ತಾ ಇದ್ದೀನಿ. ಇದು ಬಂದಿಲ್ಲ ಅಂದರೆ ಇದು ಇಟ್ಟು ಹಚ್ತೀನಿ. ಈ ಮೋಲ್ಡ್ಗೆ ಎಣ್ಣೆ ಸವರ್ತಾ ಇದ್ದೀನಿ. ಎಣ್ಣೆ ಸವರಿದ್ರೆ ಈಸಿಯಾಗಿ ಬರುತ್ತೆ ಅಂತ. ಇದಕ್ಕೆ 1 ಸ್ಪೂನ್ ಹಾಕ್ಕೋಬೇಕು. ಎಣ್ಣೆ ಕಾಯ್ದಿದೆ, ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಬೇಗ ಆಯಿತು, ಮೊದಲೇ ಎಣ್ಣೆ ಕಾಯ್ದಿರಲಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಈಗ ನೋಡಿ ಸ್ನೇಹಿತರೆ. ಕಜ್ಜಿಕಾಯಿ ಮಾಡಿ ತೋರಿಸಿದ್ದೀನಿ. ನೀವೊಂದ್ಸರಿ ಈ ಥರ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.